ಅದಕ್ಕೆ ಈ ದಾರಿಯಲ್ಲಿ ಬಂದಾಗ ಬ್ರಿಟಿಷರು ಅವರನ್ನು ಅಟ್ಯಾಕ್ ಮಾಡಿದಾಗ ಇದೇನು ಅಲ್ಲಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಮಿಳುನಾಡು ಅಲ್ಲಿಗೆ ಹೋದ್ರಂತೆ. ಆಗ ಪ್ರತಿಷ್ಠಾಪನೆ ಆಗಿದ್ದ ಈ ಆಂಜನೇಯ ಸ್ವಾಮಿ ದೇವ. ಎಲ್ರಿಗೂ ನಮಸ್ಕಾರ. ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ಲಕ್ಕೂರಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಜೊತೆ ಇವತ್ತು ಒಬ್ಬರು ಇಲ್ಲಿ ಇನ್ಫಾರ್ಮೇಷನ್ ಕೊಡೋರು ಒಬ್ಬರು ಇದ್ದಾರೆ. ಸರ್, ನಿಮ್ಮ ಹೆಸರೇನು? ವೆಂಕಟೇಶಪ್ಪ ಅಂತ. ಈ ದೇವಾಲಯದ ಖಜಾಂಚಿ. ಹೇಳಿ, ಇದು ಅಲ್ಲಲ್ಲ, ಈ ದೇವಾಲಯ ಹೆಂಗೆ ನಿರ್ಮಾಣ ಆಯಿತು? ಎಷ್ಟು? ಈ ದೇವಾಲಯವು ನಮ್ಮ ಚಿಕ್ಕತಿರ್ಪೆ ಗ್ರಾಮ ಪಂಚಾಯತಿಗೆ ಸೇರಿದ ಕಾಡಮುಚ್ಚಂದ್ರ ಪ್ಲಾಂಟೇಶನ್ ಅಂದ್ಬಿಟ್ಟು ಈ ದೇವಾಲಯವು ಸುಮಾರು ರಾಜರ ಕಾಲದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಹೇಗೆಂದರೆ ಎಷ್ಟು ವರ್ಷ ಆಗಿರ್ಬೋದು? ಸುಮಾರು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ರಾಜರು ಈ ಅನಂತಪುರ ದೇವಸ್ಥಾನ, ಪದ್ಮನಾಭ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋದಕ್ಕೆ ಈ ದಾರಿಯಲ್ಲಿ ಬಂದಾಗ ಬ್ರಿಟಿಷರು ಅವರನ್ನು ಅಟ್ಯಾಕ್ ಮಾಡಿದಾಗ ಇದೇನು ಹಳ್ಳಿ ಇತ್ತು. ಹಳ್ಳಿ ಇರಬೇಕಾದ್ರೆ ಇಲ್ಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇದು ಒಂದು ಕಾಡು. ಆ ಕಾಡೊಳಗೆ ಇವರು ಇಲ್ಲಿದ್ದರು. ಇಲ್ಲಿ ಸುಮಾರು ಒಂದು ವರ್ಷಕಾಲ ಇದ್ದಾಗ ಇಲ್ಲಿ ಈ ಆಂಜನೇಯ ಸ್ವಾಮಿ ಮತ್ತು ಪಕ್ಕದಲ್ಲಿ ಮಾರಿಯಮ್ಮನ ದೇವಾಲಯ ಇದೆ. ಎರಡು ಪಕ್ಕದಲ್ಲೇ ಇದೆ. ಇಲ್ಲಿ ಈ ದೇವಾಲಯ ಪಕ್ಕದಲ್ಲೇ ಇದೆ. ಈ ಎರಡು ದೇವರನ್ನು ಅವರು ಅಲ್ಲಿ ಆವಾಗಿದ್ದಾಗ ಈ ಎರಡು ದೇವರನ್ನು ಅವರು ಪ್ರತಿಷ್ಠಾಪನೆ ಮಾಡಿದರು ಇಲ್ಲಿ. ಈ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಕೆಲವು ಕಾಲ ಇದ್ದಾಗ ಬ್ರಿಟಿಷರು ಅವರು ಒಂದು ತಪ್ಪೋದಾಗ ಅವರು ದಬ್ಬಾಳಿಕೆ ಮಾಡ್ತಾಯಿದ್ದಾಗ ಆಮೇಲೆ ಅವರು ಇಲ್ಲಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ತಮಿಳುನಾಡು ಅಲ್ಲಿಗೆ ಹೋದ್ರಂತೆ. ಆಗ ಪ್ರತಿಷ್ಠಾಪನೆ ಆಗಿದ್ದ ಈ ಆಂಜನೇಯ ಸ್ವಾಮಿ ದೇವ. ಇದ್ರ ಸಮಯ ತಿಳಿಸ್ಕೊಳ್ಬೋದು? ಇದರ ಸಮಯ ಪ್ರತಿ ಶನಿವಾರ ಸುಮಾರು 12:30ಯಿಂದ 1 ಗಂಟೆಗೆ ಪೂಜೆ ನಡೆಯುತ್ತದೆ. ಸುಮಾರು ಪ್ರತಿ ಶನಿವಾರ 1000ರಿಂದ 1500 ಜನಕ್ಕೆ ಊಟ ಪ್ರತಿ ಶನಿವಾರ ನಾವು ಇದು ಮಾಡ್ತೀವಿ. ಅಂದರೆ ಈ ಭಕ್ತಾದಿಗಳಿಂದ ನಡೀತಾ ಇರೋದು ಇದು. ಭಕ್ತಾದಿಗಳು ಮತ್ತು ಸಮಿತಿ ಎರಡೂ ಸೇರಿಸಿ ಮಾಡ್ತಾಯಿರ್ತೀವಿ. ಈ ವರ್ಷ ಪೂರ್ತಿ ಶನಿವಾರ ಎಷ್ಟು ವರ್ಷ ಇದೆ, 360 ದಿವಸದಲ್ಲಿ ಶನಿವಾರಲ್ಲಿ ಎಷ್ಟು ಬರುತ್ತೋ ಅಷ್ಟೂ ಬುಕ್ ಆಗಿದೆ. ವಾರಕ್ಕೆ ಒಂದು ಸಾರಿ ಮಾಡೋದು ಭಕ್ತಾದಿಗಳೇನೇ ಮಾಡ್ತಾರೆ. ಆ ಖರ್ಚು ಸುಮಾರು 30ರಿಂದ 35 ಸಾವಿರ ಖರ್ಚು ಬರುತ್ತೆ. ಅವರೇ ಹಾಕ್ಕೊಂಡು ಆ ಪೂಜೆಯನ್ನು ನಡೆಸ್ತಾರೆ. ಅಕಸ್ಮಾತ್ ತಕ್ಷಣದಲ್ಲಿ ಯಾರಾದರೂ ಅವ್ರ ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನಮ್ಗೆ ತಿಳಿಸ್ತಾರೆ. ಒಂದು ವಾರ ಇದ್ದಾಗೆ ನಾವು 15 ದಿವಸ ಇದ್ದಾಗ ಪೂಜೆ ಮಾಡ್ತೀರಿ, ಏನನ್ನು 2-3 ದಿವಸದಲ್ಲಿ ಇದ್ದಾಗ ಹೆಚ್ಚು ಕಡಿಮೆ ಆದರೆ ನಮ್ಗೆ ತಿಳಿಸ್ತಾರೆ. ನಾವು ಸಮಿತಿಯಿಂದ ಪೂಜೆ ನಾವು ನಡೆಸ್ತೀವಿ. ಅದು ಬಿಟ್ಟರೆ ಇನ್ನು ವರ್ಷ ಪೂರ್ತಿ ಭಕ್ತಾದಿಗಳಿಂದನೇ ಇಲ್ಲಿ ನಡೆಯುತ್ತೆ. ಒಂದು ವಾರಕ್ಕೆ 1000ರಿಂದ 1500 ಜನ ಇಲ್ಲಿ ನಾವು ಪ್ರಸಾದ ಅಂದರೆ ಊಟ ಹಾಕ್ತೀವಿ. ದಿನ ಓಪನ್ ಇರುತ್ತೆ? ದಿನ ಓಪನ್ ಇರಲ್ಲ, ಪ್ರತಿ ಶನಿವಾರ ಮಾತ್ರ. ಯಾರಾದರೂ ಭಕ್ತಾದಿಗಳು ನಮಗೆ ನಾವು ಮಧ್ಯದಲ್ಲಿ ನಾವು ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ಮದುವೆಗಳು ಮಾಡಬೇಕಂದ್ರೆ ನಮಗೆ ಏನು ಸರ್ಕಾರದ ಕಾನೂನು ಇದೆಯೋ ಆ ಕಾನೂನು ಅಡಿಯಲ್ಲಿ ನಾವು ಮದುವೆಗಳು ಕೂಡ ಮಾಡ್ತೀವಿ. ಇದರ ಸ್ಥಳ ತಿಳಿಸ್ಕೊಳ್ಬೋದಾ? ಸ್ಥಳ ಕಾಡಮುಚ್ಚಂದ್ರ ಪ್ಲಾಂಟೇಶನ್ ಅಂದ್ಬಿಟ್ಟು ಇದು ಚಿಕ್ಕತಿರ್ಪೆ ಗ್ರಾಮ ಪಂಚಾಯತಿಗೆ ಸೇರಿದ್ದು. ಇದು ನಾವು ಕರೆಯೋದೆಲ್ಲ ಲಕ್ಕೂರ್ ಅಂತ ಹೇಳಿದ್ರೆ ಕಾಡಮುಚ್ಚಂದ್ರ ಪ್ಲಾಂಟೇಶನ್ ಅಂತ. ಸರ್, ಧನ್ಯವಾದ.